ಡ್ಯಾಗರ್ನಿಂದ ಇರಿದು ಮಹಿಳೆಯನ್ನ ಭೀಕರವಾಗಿ ಕೊಲೆ ಮಾಡಿದ್ದ ಆರೋಪಿ ಅಂಧರಾಗಿದ್ದಾನೆ. ನಿನ್ನೆ ಚಂದ್ರ ಲೇಔಟ್ನ ಗಂಗೊಂಡನಹಳ್ಳಿಯಲ್ಲಿ ಫಿರ್ದೋಸ್ ಬಾನು ಅನ್ನೋರ ಹೊಟ್ಟೆಗೆ, ತೊಡೆಗೆ ಮತ್ತು ಕೈಗೆ ಇರಿದು ಕೊಲೆ ಮಾಡಿದ್ದ. ನನ್ನ ಜೊತೆ ಮಾತನಾಡುವಂತ ಹಿಂದೆಂದೆ ಸುತ್ತಿ ಫಿರ್ದೋಸ್ಗೆ ಆಫೀಸ್ ಕಾಟ ಕೊಡ್ತಿದ್ದಂತೆ. ಆದರೂ ಆಕೆ ಅವಾಯ್ಡ್ ಮಾಡ್ತಿದ್ಲಂತೆ. ಅದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಗಲಾಟೆಯಾಗಿದೆ. ಬಳಿಕ ಚುಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ಅಷ್ಟರಲ್ಲೇ ಅಲ್ಲಿಗೆ ಹೋಗಿ ಪೊಲೀಸರು ಬಂಧಿಸಿದ್ದಾರೆ. ಇತ್ತ ಫಿರ್ದೋಸ್ ಬಾನು ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಆಫೀಸ್ ಅಂತ ಒಂದು ಹುಡುಗ ದಿನ ಟಾರ್ಚರ್ ಕೊಡ್ತಾ ಇದ್ದ ಸರ್. ಮಾತಾಡು ಅಂತ ಇಲ್ಲ ಮಾತಾಡಲ್ಲ ಅಂತ ಹೇಳಿದ್ದಕ್ಕೆ ಈ ಥರ ಮಾಡಿದ್ದಾನೆ ಸರ್. ಆ ಹುಡುಗನಿಗೆ ಮದುವೆ ಆಗಿಲ್ಲ, ಈ ಹುಡುಗಿಗೆ ಮದುವೆ ಆಗಿ 3 ಮಕ್ಕಳಿದ್ದಾರೆ ಸರ್. ಮಾತಾಡಿಲ್ಲ ಅಂದರೆ ನಿನ್ನ ಗಂಡನಿಗೆ ಸಾಯಿಸ್ತೀನಿ, ಮಗಳಿಗೆ ಸಾಯಿಸ್ತೀನಿ ಅಂತ ಟಾರ್ಚರ್ ಕೊಡ್ತಾ ಇದ್ದ. ದಿನ ಟಾರ್ಚರ್. ಇಲ್ಲಿಂದಾನೇ ಹೋಗ್ತಾ ಇರೋದು ಅವಳು ದಿನ ಕೆಲ್ಸಕ್ಕೆ ಹೋಗೋದು ಇರೋ ಕಾಲೋನಿಗೆ ಇಲ್ಲೇ ದಿವಸ ಟಾರ್ಚರ್ ಕೊಡ್ತಾ ಇದ್ದ ಸರ್. ಏನು ಕೆಲಸ ಮಾಡ್ತಿದ್ರು? ಇದು ಮನೆ ಕೆಲಸ ಮಾಡ್ತಾ ಇದ್ರು ಕಾಲೋನಿಯಲ್ಲಿ. ಅಲ್ಲಿ ಹೋಗ್ತಾ ಇದ್ರು. ಇವ್ರ ಹಸ್ಬೆಂಡ್ ಮನೆಯಲ್ಲೇ ಇರೋದು. ಅವರು ಜಮಾಂತಲ್ಲಿ ಇದ್ರು 8 ತಿಂಗಳು. ಇವಾಗ ಬಂದಿದ್ದಾರೆ. ಒಂದು ವಾರ ಆಗಿರೋದು ಸರ್. ಇಲ್ಲೇ ಇದ್ದಾರೆ. 1 ವಾರ ಆಯಿತು ಅವ್ರು ಬಂದು. ಮಕ್ಕಳು 3 ಮಕ್ಕಳು ಇಲ್ಲೇ.